ತಮಿಳುನಾಡು ಸರ್ಕಾರದಿಂದ ಬಂದಿರುವಂತಹ ಅಧಿಕೃತ ಮಾಹಿತಿ ಇದು. 8 ಮಂದಿ ಮಕ್ಕಳು ದಾರುಣ ಸಾವನ್ನಪ್ಪಿದ್ದಾರೆ. 16 ಮಹಿಳೆಯರು ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಧಿಕೃತ ಮಾಹಿತಿ, ತಮಿಳುನಾಡು ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಇದು. 16 ಜನ ಮಹಿಳೆಯರು, 8 ಜನ ಮಕ್ಕಳು. 38 ಜನ ಮೃತಪಟ್ಟಿದಾರಲ್ಲ, ಅದರಲ್ಲಿ 8 ಜನ ಮಕ್ಕಳು. ನೋಡಿ, ಆ ಮಕ್ಕಳನ್ನ ಬಗ್ಗೆ ಕನಸು ಕಂಡಂತ ಪೋಷಕರ ಕಥೆ ಏನು? ಕಷ್ಟಪಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ, ಎಷ್ಟು ಬೆಟ್ಟದಷ್ಟು ಕನಸು ಇಟ್ಕೊಂಡಿರ್ತಾರೆ, ಜೀವನೇ ಇಟ್ಕೊಂಡಿರ್ತಾರೆ ಅವ್ರ ಮೇಲೆ. ಅಂಥ ಜೀವಕ್ಕೆ ಜೀವ ಅಂತೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದಂತಹ ಮಕ್ಕಳು ಇವತ್ತಿಲ್ಲ. ಹಿಂಗೆ ಈ ಥರದೊಂದು ದುರಂತದಲ್ಲಿ ಮೃತಪಟ್ಟವು ಅಂತಂದರೆ ಪಾಪ ಅದನ್ನು ಹೇಗೆ ಅರಗಿಸ್ಕೊಳ್ಳುತ್ತೆ ಆ ಕುಟುಂಬ? ನೋಡಿ, ಈ ದೃಶ್ಯದಲ್ಲಿ ಒಬ್ಬರ ಕುಟುಂಬಸ್ಥರ ಆಕ್ರಂದನ ಹೇಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ನೋಡಿ, ಅವ್ರನ್ನ ಕಳ್ಕೊಂಡಂಥದ್ದು ಯಾಕಂತಂದರೆ ಮಕ್ಕಳ ಮೇಲೆ ಅಷ್ಟು ಕನಸು ಕಟ್ಕೊಂಡಿರ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿರ್ತಾರೆ. ನೋಡಿ, ಒಂದು ವೇಳೆ ಮಕ್ಕಳ ಮುಂದೆ ತಂದೆ ತಾಯಿ ಸತ್ತಂಥ ಸಂದರ್ಭದಲ್ಲಿ ಏನು ನೋವಾಗುತ್ತಲ್ಲ, ಕಣ್ಣು ಮುಂದೆ ಬಾಳಿ ಬದುಕಬೇಕಾದಿದ್ದಂಥ ಕಂದಮ್ಮಗಳೇನಾದರೂ ಮೃತಪಟ್ಬಿಟ್ರೆ, ಈ ಥರ ಸತ್ತು ಹೋಗ್ಬಿಟ್ರೆ ಆ ನೋವಿದೆಯಲ್ಲ, ನಿಜಕ್ಕೂ ಅದನ್ನು ಮಾತಲ್ಲಿ ಹೇಳೋದಕ್ಕಾಗಲ್ಲ. ಒಬ್ಬೊಬ್ಬರ ಕಣ್ಣೀರು, ಒಬ್ಬೊಬ್ಬರ ಹೇಗೆ ಕಿರ್ಚಾಡ್ತಾ ಇದ್ದಾರೆ ನೋಡಿ, ಹೇಗೆ ಆಕ್ರಂದಿಸ್ತಾ ಇದ್ದಾರೆ, ಕರಳು ಹಂಗೆ ಕಿತ್ಕೊಂಡು ಬರುತ್ತೆ. ಕೇವಲ ಒಂದು ಕುಟುಂಬದ ಕಥೆ ಅಲ್ಲ ಇದು. 38 ಜೀವಗಳು, ಅಮಾಯಕ ಜೀವಗಳು ಬಲಿಯಾಗಿದೆ ಇವತ್ತು ನಡೆದಂತಹ ಈ ಸಾವಿನ ರ್ಯಾಲಿಯಲ್ಲಿ. ಎಲ್ಲರೂ ಕೂಡ ಇದೇ ಥರ, ಯಾಕಂದರೆ ನಾನು ಅದನ್ನೇ ಹೇಳ್ತಾ ಇದ್ದೆ ಅವಾಗಲಿಂದನೂ, ಅವರಿಗೆ ಆಸ್ಪತ್ರೆಗೆ ತೋರಿಸೋದಕ್ಕೆ ಕಾಸಿರುತ್ತೋ ಇರಲ್ವೋ, ಏನೋ ಎತ್ತೋ, ಏನು ಬಡತನೋ, ಏನು ಸಮಸ್ಯೆಗಳಿರುತ್ತೋ ಗೊತ್ತಿಲ್ಲ. ಆದರೆ ಮಕ್ಕಳಿಗೆ ಮಾತ್ರ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತಾರೆ, ನೂರಾರು ಕನಸನ್ನು ಕಟ್ಕೊಂಡಿರ್ತಾರೆ, ಬೆಟ್ಟದಷ್ಟ ಕನಸು ಕಟ್ಕೊಂಡಿರ್ತಾರೆ. ಈಗ ಆ ಮಕ್ಕಳಿಲ್ಲ ಅಂತಂದರೆ ನೋಡಿ, 8 ಜನ ಮಕ್ಕಳು, 16 ಜನ ಮಹಿಳೆಯರು, 38 ಜನ ಒಟ್ಟಾರೆಯಾಗಿ ಈ ದುರಂತದಲ್ಲಿ ಮೃತಪಟ್ಟಂಥವರ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಗೊತ್ತಿಲ್ಲ